ಈ ಮಿಷನ್ದಾಗ 2-3 ಊಟ ಮಾಡ್ತೀವಿ, ಸುಖವಾಗಿದ್ದೀವಿ ನಾವು ನಮ್ಮ ಫ್ಯಾಮಿಲಿ. ಅಂದ್ರೆ ಇದು ಜೋಡ್ ಎತ್ತಿದ್ದಂಗ ಒಬ್ಬರು ಇಲ್ಲ ಅಂದ್ರೆ ಇನ್ನೊಬ್ರು ನಡೆಯಂಗಿಲ್ಲ. ಎಲ್ಲಿ ತನಕ ಮಾಡೋದು ಅನ್ನೋ ಗಿಡ ಇರ್ತೈತಿ ಅಲ್ಲಿ ತನಕ ಹೋಗ್ಬಿಡ್ರಿ. 20 ವರ್ಷ ಇಲ್ಲೇ ಒಂದ ಕಡೆ ರೀ 4 ಮನೆ ಬಾಂಡೆ ತೆಕ್ಕಿ ಇಲ್ಲಿ ಬರ್ತೀವಿ. ಇದು ಬಾಗಲಕೋಟೆ ಇಲ್ಕಲ್ ಸಮೀಪ ಆಗತ್ತಂತ. ಇಲ್ಕಲ್ಲು ಬೆಳೆದು ಗುಡ್ಡ ಸುಳಿ ಬಾವಿ ಮೊದಲಿನ ಕ್ವಾಲಿಟಿ ಕೋಟಿ ಕೋಟಿ ಕೊಟ್ಟು ಸಿಗಲ್ಲ. ಅವಾಗ ಒಂದೇ ಮಾಲು ಒಂದೇ ಮಾತ್ರ. ಸೀರೆ ಉಡೋರು ಕಣ ಉಡೋರು ಕಮ್ಮಿ ಆಗ್ಬಿಟ್ರೆ 99%. ಇಲ್ಲಿ ಎಷ್ಟು ಇದ್ರಿ ನೀವು ಪಗಾರ? 20 ರೂಪಾಯಿ ಕೊಡ್ತಾರೆ ಒಂದ್ ತಾಸಿ ನಿಮ್ಗೂ 20 ರೂಪಾಯಿ 20 ರೀ ಎಲ್ಲ ಕಡೆ. ಅಂದ್ರೆ ನೀವಿಲ್ಲ ಅಂದ್ರೆ ಭೀಮ್ ಸುತ್ತಾರ ಏನು ಕೆಲಸ ಇಲ್ರಿ? ಇಲ್ಲ, ನೀವು ಒಂದೇ ಸುತ್ತಿ ಮಾಡ್ಬಿಟ್ಟು ಅವರು ಮನ್ಯಾಗ ಮಕ್ಕೋಬೇಕು. ಕುಂದ್ರದ ಮನ್ಯಾಗ ಮಕ್ಕಳು 2 ಹೆಣ್ಣು ಅದಾವ್ರಿ ಕೊಟ್ಟಿರಿ. ಹುಡುಗ ದುಡ್ಯಾಕ್ ಹೋಗ್ಯಾನ್ರಿ, ಅವನು ಒಂದ್ ದುಡಿತಾನ ಒಂದ್ ದುಡ್ಯಂಗಿಲ್ಲ. ಎಲ್ಲ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ. ಸೊ ನಿನ್ನೆ ಬಣ್ಣ ತುಂಬೋದು ರೇಷ್ಮೆಗೆ ಅಥವಾ ಚಮಕಾಕತ್ತು ಬಣ್ಣ ತುಂಬೋದು ಹೆಂಗೆ ಅಂತ ತೋರ್ಸಾಕತ್ತಿದ್ವಿ. ಆ್ಯಂಡ್ ಇವತ್ತು ನಾವು 2ನೇ ಭಾಗಕ್ಕೆ ಬಂದಿದ್ವಿ. ಬಟ್ ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಏನೋ ಅಚಾನಕವಾಗಿ ಹಿರಿಯರ ಬಂದಿದ್ರು. ಹಾಗೆ ಓದೋನವರಿಗೆ ಬಣ್ಣ ಇವರೇ ಕಳಿಸ್ತಾರಂತ. ಅದು ಎಲ್ಲಿಂದ ಬರ್ತೈತಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ. ಅದಕ್ಕಿಂತ ಫಸ್ಟ್ ಇವ್ರು ಪರಿಚಯ ಮಾಡ್ಕೊಳ್ಳೋಣ. ಬಣ್ಣ ಎಲ್ಲಿಂದ ಬರ್ತೈತಿ, ಮೊದಲಿನ ಕಾಲದ ಬಣ್ಣ ಹೆಂಗಿತ್ತು, ಇವಾಗಿನ ಕಾಲದ ಬಣ್ಣ ಹೆಂಗೈತಿ, ಆ್ಯಂಡ್ ಮೊದಲಿನ ಜನ ಹೆಂಗಿದ್ರೆ ಇವಾಗಿನ ಜನ ಹೆಂಗಿದಾರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೇಳೋಣ ಅಂತ. ಅಪ್ಪಾರ ನಿಮ್ಮ ಹೆಸರು ಹೇಳಿ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಎನ್ ಬಿ ಹಿರೇಮಠ್ರಿ. ಎನ್ ಬಿ ಹಿರೇಮಠ ಅಂತ. ಸಿದ್ದಪ್ಪ ತೆಗ್ಗಿರ್ಬೇಡಿ ಮಾಲಕರು ಸಿದ್ದಪ್ಪ ತೆಗ್ಗಿರ್ಬೇಡಿ. ಅವರೆಲ್ಲ ನಾನು ಕೆಲಸ ಮಾಡ್ತಿದ್ದೆ. ಎಷ್ಟು ವರ್ಷ ಆತ್ರಿ ನೀವು ಕೆಲಸ? ನಾನು 56 ವರ್ಷ ಆತ್ರಿ. ಇವಾಗ ನೀವು ಒಬ್ಬರ ಕಡೆನ 56 ವರ್ಷ ಆತ್ರಿ. ಅಂದ್ರೆ ನಿಮ್ಮ ವಯಸ್ಸು ಎಷ್ಟು ಅದ್ರಪ್ಪ? ವಯಸ್ಸು 77 ರೀ. 77 ಅದ್ರಿ. ಅಂದ್ರೆ ಎಷ್ಟು ವರ್ಷದವ್ರಿಂದ ಚಲೋ ಮಾಡಿದ್ರಿ? 1947 ಅಂಗಡಿ ಸ್ಟಾರ್ಟ್ ಆಗೈತಿ. ಹಾಂ ರೀ, 1947 ಸ್ಟಾರ್ಟ್ ಆಗೈತಿ. ಅಂದ್ರೆ ಬಾಗಲು ಹುಟ್ಟು ಫಸ್ಟ್ 1947 ಹುಬ್ಳ್ಯಾಗ ಸ್ಟಾರ್ಟ್ ಆದ್ರಿ. ಹುಬ್ಳ್ಯಾಗ ರೀ. 1962 ಬಾಗಲಕೋಟೆ. ಇದು ಬಾಗಲಕೋಟೆ ಇಲ್ಕಲ್ ಸಮೀಪ ಆಗತ್ತಂತ. ಇಲ್ಕಲ್ಲು ಬೆಳೆದು ಗುಡ್ಡ ಸುಳಿ ಬಾವಿ ಅಮೀನ್ಗಡೆ ಗುಡೂರು ಈ ವ್ಯಾಪಾರಕ್ಕೆ ಬಾಗಲಕೋಟೆ ಅಂಗಡಿ ಮಾಡಿದ್ರಿ. ಅವಾಗ ಇವಾಗ ಭಾಳ ಡಿಫ್ರೆನ್ಸ್ ರೀ. ಅವಾಗ ಏನು ನಾವು ನತ್ತಲ್ ಬೇಸು 600, 700, 800 ಕೊಡ್ತೀವಲ್ಲ. 50 ರೂಪಾಯಿ 60 ರೂಪಾಯಿ 100 ರೂಪಾಯಿ ಕಿಲೋ ಬಣ್ಣ. ಅಂದ್ರೆ 1 ಕಿಲೋ ನೆಪ್ತಲ್ ಬಣ್ಣ ಮೊದಲ 50 ರೂಪಾಯಿ. ಇವಾಗ ಎಷ್ಟೈತ್ರಿ? ಇವತ್ತು 600, 700, 800. ಅದು ಕ್ವಾಲಿಟಿ ಮೊದಲಿಂದ ಕ್ವಾಲಿಟಿ ಇವಾಗಿನ ಕ್ವಾಲಿಟಿ ಕೋಟಿ ಕೋಟಿ ಕೊಟ್ಟು ಸಿಗಲ್ಲ. ಅವಾಗ ಒಂದೇ ಮಾಲು ಒಂದೇ ಮಾತ್ರ. ಅವಾಗ ಕಂಪನಿ ರೀ. ಈಗ ಎಲ್ಲರೂ ಬಜಾರಿ ಮಾಲ ಆಗ್ತದೆ. ಈಗೆಲ್ಲ ಪೂರ್ತಿ ಬಜಾರಿ ಮಾಲ. ಅವಾಗ ಬರೀ ವಿಶ್ವಾಸ ರೀ ಭಾಳ ರೀ. ವಿಶ್ವಾಸ ಅಂದ್ರೆ ಏನು? ಕಂಪ್ನಿ ಮಾಲು ಅವಾಗಿನ ಮಾಲು ಈಗ ಕೋಟಿ ಕೋಟಿ ಸಿಗೋದಿಲ್ಲ. ಅವಾಗಿನ ಜನ ಈಗ ಕೋಟಿ ಕೋಟಿ ಕೊಟ್ಟು ಸಿಗೋದು. ಯಾಕಂದ್ರೆ ಒಂದೇ ಮಾತು ಒಂದೇ ಮಾತ್ರ. ಅವಾಗ ಕಂಪ್ನಿಯಿಂದ ತರಬೇಕು, ಕಂಪ್ನಿಯಿಂದ ಕೊಡ್ಬೇಕು. ಕಂಪ್ನಿಯಿಂದ ತರೋರು ಮಾಲ್ ಮತ್ತೆ ಎಲ್ಲಿ ಸಿಗ್ತದಿಲ್ಲ ಅವ್ರು ಮಾಲ್ ಬೇರೆ ತವಲೆ. ಹುಬ್ಳ್ಯಾಗ ಐತಿ ಮತ್ತು ಬಾಲ್ಪುರದಾಗ ಐತಿ ಅಂತಂದ್ರಿ. ಸೊ ಇವಾಗ ನಮ್ಮ ಇಲ್ಕಲ್ ಬಗ್ಗೆ ನಾವು ಮಾತಾಡತ್ತೀವಿ. ಇಲ್ಕಲ್ ಒಳಗೆ ನೀವು ಎಷ್ಟು ಜನಕ್ಕೆ ಕೊಡ್ತಿದ್ರಿ? ಮೊದಲ ಇಲ್ಕಲ್ಗೆ ಶುಕ್ರವಾರ ಮುಂಜಾನೆ 9 ಗಂಟೆಗೆ ಬಂದ್ರೆ ಶನಿವಾರ ಮಧ್ಯಾಹ್ನ ಒಂದು 50-60 ಪಾರ್ಟಿ ರೀ. ಅವಾಗ 50-60 ಮಂದಿ ಮಾಡ್ತಾನೆ. ಮಾಲ್ ಕಳ್ಸೋದೈತಿ, ಡೆಬಿಟ್ ಬಿಲ್ ಮಾಡೋದೈತಿ, ಟಿಕೆಟ್ ಕ್ರೆಡಿಟ್ ವಸೂಲು ಮಾಡ್ಕೊಂಡು ಹೋಗೋದೈತಿ. ಕೊಂತ ಬರ್ಬೇಕು ಜಮಾ ಖರ್ಚು. ಅವಾಗಿನ ಮಾಲ್ ಅವಾಗ ನಂಗೆ ಗೆತ್ರಿ ಅದು ಕಾಲ ಗೆತ್ತು. ಇವಾಗ ಎಷ್ಟು ಜನ ಕೊಡ್ತೀರಿ? ಇವಾಗ ಏನು ಮಾಡುವುದಿಲ್ಲ ರೀ. ಅದೆಲ್ಲ ಜೀರೋ ಬಂದ್ಬಿಡುತ್ತೆ ಬಿಸ್ನೆಸ್. ಅಂದ್ರೆ ಈಗ ಇಲ್ಕಲ್ ಒಳಗೆ ಎಷ್ಟು ಜನ ಕೊಡಕತ್ತೀರಿ? ಈಗ ಒಂದು 7 ಮಂದಿ ಅದಾರಿ. ಆದ್ರೂ ಸಹಿತ ಬಿಸ್ನೆಸ್ ಸರಿ ಇಲ್ಲ. ಯಾಕಂದ್ರೆ ಬಿಸ್ನೆಸ್ ಸರಿ ಇಲ್ರಿ. ಯಾಕಂದ್ರೆ ಸೀರೆ ಉಡೋರು ಕಣ ಉಡೋರು ಕಮ್ಮಿ ಆಗ್ಬಿಟ್ರೆ 99%. 1% ಹೋಗ್ತದೆ ಅದು ಸೀರೆ ಉಡೋರು. ನೀವು ಓದಾಡೋರು ಮಳೆ ಬರಕತ್ತೆ 60-70 ವರ್ಷ ಆತ್ರಿ. 60-70 ವರ್ಷ. ಹೌದು, 60-70 ವರ್ಷ. ಅವ್ರ ಕಡೆ ಎಲ್ಲರೂ ವ್ಯಾಪಾರಸ್ಥರು ಬರ್ತಿದ್ರಿ. ಅವರು ಮಾಲಕರು ಅಂದ್ರೆ ದೇವ್ರು ಇದ್ದಂಗೆ ಎಲ್ಲರಿಗೂ ಬರೆದು ಕೊಡ್ತಿದ್ರು ಅವರು. ಈಗ ಒಬ್ಬರು ಉಂಡಣ್ಣವ್ರಲ್ಲ ಅವರು, ನೀನು ಉಂಡಣ್ಣವ್ರು ಅವರು. ನಾನು ಬಾಯಿ ಬಿಟ್ಟು ನಮ್ಗತ್ತೆ ಒಡ ಒದರ್ತಿದ್ರು ಅವರು. ಸಾಕಷ್ಟು ಕೊಡುಗು ತಗೊಡು ವಿದೇಶರು ಭಾಳ ಮಾಡ್ತಿದ್ರು. ಆ ಥರ ಗುಮಾತಿರ್ಬೋದು ಮೇಲೆತ್ರ ಬೆಳೆದವ್ರು ಅವರು. ಮೇಲೆತ್ರ ಬೆಳೆದ್ರು ಸಹಿತ ಅಹಂಕಾರಿತಿಲ್ಲ ಅವರಲ್ಲಿ. ಈಗ ನಮ್ಮಲ್ಲಿ ವ್ಯಾಪಾರ ಮಾಡೋದು, ಇನ್ನೊಬ್ರು ಬಂದು ಇವ್ರಿಗೆ ಮರ್ಯಾದೆ ಕೊಡ್ಬೋದು. ಇವ್ರಿಗೆ ಹಿಂಗೆ ಬಂದವ್ರು ಅವರೆಲ್ಲ ಸರ್ಕಾರ ಅಂತ ಹೇಳಿ ಧನ್ಯರು ಅಂತ ನಾವು ಅವ್ರು ನಿಂಗಪ್ಪ ಶಂಕರಪ್ಪ ಹೋದಾರಿ. ಶುಕ್ರವಾರ 10 ಗಂಟೆಗೆ ಬಂದ್ರೆ ಶನಿವಾರ ಭಾರತನ ಇಲ್ಕೊಂಡು ವಸೂಲು ಮಾಡ್ತಿದ್ರು. ಅಷ್ಟು 40 ಗಿರಾಕಿ ಅವರು. ಅವಾಗ ಲಕ್ಷ ಗಂಟೆ ವ್ಯಾಪಾರ ನಮ್ದು. ಲಕ್ಷ ಗಟ್ಟಲೆ ಅವಾಗಿನ ಕಾಲ ಹಿಂಗೆ ಮಾಡ್ತೀವಿ ನಾವು. 50-60 ವರ್ಷ ಮುಂದೆ ಹಂಗತಿ ನಮಗೆ ಗೌರವ ಕೊಡ್ತಾರೆ. ಬರ್ತೀವಿ ಹೋಗ್ತೀವಿ. ಎಲ್ಲಿ ತನಕ ಮಾಡೋದು ಅನ್ನೋ ಗಿಡ ಇರ್ತೈತಿ ಅಲ್ಲಿ ತನಕ ಹೋಗ್ಬಿಡ್ತೀವಿ. ಸೊ ಇಷ್ಟೊತ್ತನ ಒಬ್ಬರು ಹಿರಿಯರ ಇವ್ರ ಮನೆಗೆ ಬಂದಿದ್ರು. ಅವ್ರು ಯಾವ ಥರ ಮೊದಲಿನ ಕಾಲದ ಬಣ್ಣ ಇರ್ತಿತ್ತು ಮತ್ತು ಮೊದಲಿನ ಜನ ಹೆಂಗಿರ್ತಿದ್ರು, ಇವಾಗಿನ ಜನ ಹೆಂಗದಾರ, ಇವಾಗಿನ ಬಣ್ಣ ಹೆಂಗೈತೆ ಅಂತ ಹೇಳಿದ್ರೆ. ಸೊ ಮತ್ತೆ ತಡ ಮಾಡೋಣ್ರಿ. ಇವಾಗ ಭೀಮ್ ಸುತ್ತೋದು ಅಂದ್ರೆ ಏನಂತ ಮಾಲಕರಿಗೆ ಕೇಳೋಣ ಅಂತ ಅಣ್ಣಾರ ಭಾಳ ನೀಟಾಗಿ ನಿನ್ನೆ ಬ್ಲಾಗ್ದಾಗ ಅಂತ ಹೇಳ್ಕೊಟ್ಟಿದ್ದಾಗೈತಿ. ಆ್ಯಂಡ್ ಇವತ್ತು ಆಲ್ರೆಡಿ ಶನಿವಾರ ಐತಿ. ಈ ಬ್ಲಾಗ್ ನಾನು ಸಂಡೇ ದಿವಸ ಅಪ್ಲೋಡ್ ಮಾಡಿರ್ತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನೈತೆ ಅಂತ ನನಗೆ ಏನೂ ಲಿಟ್ರಲಿ ಗೊತ್ತಿಲ್ಲ. ಯಾಕಂದ್ರೆ ಭೀಮ್ ಸುತ್ತೋದು ಅಂದ್ರೆ ಬರೀ ನಾನು ಭೀಮ್ ಸುತ್ತೋದು ಅಷ್ಟು ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಗತೈತಿ ಅದ್ರೊಳಗೂ ಒಂದು ಅಷ್ಟು ಪ್ರೊಸೆಸ್ ಇರ್ತಾವಂತ. ಸೊ ಫಸ್ಟ್ ಏನೇನು ಬರ್ತೈತೆ ಅಂತ ನೀವು ಹೇಳ್ರಿ.
ಫಸ್ಟಿಗೆ ಅದು ಬಾಬಿನ್ ಮಾಡ್ಕೋಬೇಕ್ರಿ. ಬಾಬಿನ್ ಮಾಡ್ಕೋಬೇಕ್ರಿ. ಟೆಸ್ಟಿಂಗ್ಗೆ. ಅದಕ್ಕೆ ಟೆಸ್ಟಿಂಗ್ ಅಂತಾರೆ. ಆಮೇಲೆ ನಿಮ್ಮ ಕೆಳಗೆ ತೋರಿಸ್ತೀನಿ ಬರ್ರಿ ಅದ್ರ ಬಗ್ಗೆ ಕೇಳ್ಕೊ. ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಣ್ಣ ಭೀಮ್ ಸುತ್ತೋದಕ್ಕೆ ಅದು ಏನೋ ಟ್ವಿಸ್ಟಿಂಗ್ ಅಂತ ಏನೋ ಹೇಳಿದ್ರು. ಅದಕ್ಕಿಂತ ಫಸ್ಟ್ ಇಲ್ಲೊಂದು ಏನೋ ಅಕ್ಕ ಅವರು ಕೆಲಸ ಮಾಡಾಕತ್ತಿದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ತಿಳ್ಕೊಂಡು ಆಮೇಲೆ ಭೀಮ್ ಸುತ್ತೋದ್ರ ಕಡೆ ಹೋಗೋಣ. ಅದ್ರೊಳಗೂ ಭಾಳ ಪಾರ್ಟ್ಸ್ ಅದಾವಂತ ನಂಗೆ ಕನ್ಫರ್ಮ್ ಆಗೈತಿ. ಕೆಳಗೆ ಹೋಗಿ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿದ್ರೆ. ಇದು ಪೇಟಿ ಡೋಲ್ ರೀ. ಪೇಟಿ ಡೋಲ್ ಅಂದ್ರೆ ಇದು ಎಲ್ಲಿ ಯೂಸ್ ಮಾಡ್ತಾರೆ? ಇದು ಮಗ್ಗಕ್ಕೆ ಯೂಸ್ ಮಾಡ್ತಾರೆ. ದಡಿ ಬಾರ್ಡ್ರಿಗೆ ಬರ್ತೈತಿ. ಬಾರ್ಡ್ರಿಗೆ ಬರ್ತೈತಿ. ಎಷ್ಟು ಮೀಟರ್ ಇರ್ತೈತ್ರಿ? ಒಂದು ಬೀಮ್ ಅಂದ್ರೆ ಒಂದು ಬೀಮ್ ಆಗಷ್ಟು ಸುತ್ತೀರಿ. 400 ವಾರ. 4 ವಾರದ್ದು ಇರ್ತದೆ. 400 ವಾರ. 400 ವಾರ ಇರ್ತೈತಿ. 52 ಸೀರೆ ಬರ್ತದೆ. 52 ಸೀರೆ ಬರೋಷ್ಟು ಇರ್ತೈತ್ರಿ ಅದು. ಅಂದ್ರೆ ಇದು ಭೀಮ್ ಜೊತೆನ ಇದು ತೊಗೊಂಡೋಗಿ ಹಾಕಬೇಕು ಅವರು. ಇದು ಬೇಕ್ರಿ. ಇದು ಭೀಮ್ ಜೊತೆನ ಬರ್ತೀವಿ. ಭೀಮ್ ಜೊತೆನೂ ಕೊಡ್ತೀವಿ. ಓಕೆ. ಇದಕ್ಕೆ ಎಷ್ಟು ರೀ ಅಮೌಂಟ್? ಇಲ್ಲ, ಇದು ಅದ್ರ ಸೇರ್ಸೆ ಇದು ಅಮೌಂಟ್ ಹೇಳಿ ಅದ್ರ ಸೇರ್ಸೆ ಅದ್ರೊಳಗಡೆನೆ ಬರ್ತೈತೆ ರೀ. ಇದ್ರೊಳಗೆ ಎಷ್ಟು ಹೇಳಿ ಬರ್ತಾವೆ ರೀ? ಅಂದ್ರೆ ಈಗ ಇವು ಗಾಯತ್ರಿ ಸುತ್ತ ಹೇಳ್ತಾರೆ 80 ಇಳಿ ಬರ್ತಾವೆ. ಇವು ಒಂದು ಸೈಡಿಂದ 80 ಇಳಿ, ಯಾಕಡೆ ಸೈಡ್ 160 ಇಳಿ ಆಗುತ್ತೆ. ಒಂದು ಪೇಟಿ ಡೋಲ್ ರೆಡಿ ಆಗ್ಬೇಕಂದ್ರೆ 80 ಇಳಿದು ಒಂದು ಇರ್ತೈತಿ. ಸೊ ಅದು ಒಂದು ಸಾರಿ ಭೀಮ್ ಜೊತೆ ಹಾಕಿಬಿಟ್ರೆ ಮುಗೀತು. ಅದು ಗಾಯತ್ರಿ ಸಾರಿಗೆ ಅಷ್ಟೇ ಬರ್ತೈತೆ ಅಂತ. ಮತ್ತು ಬೇರೆ ಸೀರೆಗೆ ಯೂಸ್ ಮಾಡ್ಬೇಕಂದ್ರೆ ಮತ್ತು ಜಾಸ್ತಿನೂ ಆಗ್ತಿರ್ತೈತಿ, ಕಮ್ಮಿನೂ ಆಗ್ತಿರ್ತೈತಿ. ಇವಾಗಿಲ್ಲ ಒಬ್ರು ಅಕ್ಕ ಅದನ್ನ ವರ್ಕ್ ಮಾಡಕತ್ತಾರ. ಅದನ್ನ ನಾನು ಸಿನಿಮೆಟಿಕ್ ವಿಡಿಯೋದಾಗ ತೊಗೊಂಡು ಹಾಕ್ತಿರ್ತೀನಿ. ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಮೈ ತುಂಬಾ ನಗುವೆ ಚಂದ ನೋಡೋ ಗೋವಿಂದ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ ಗುಟ್ಟಾಗಿ ಇವಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ. ಮೇಲೆ ಡೋಲ್ ಸುತ್ತೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಭೀಮ್ ಸುತ್ತೋ ಮಷಿನ್ ಕಡೆ ಬಂದೀವಿ. ಅದಕ್ಕಿಂತ ಫಸ್ಟ್ ನೀನೆ ಅಜ್ಜ ನಮ್ಗೆ ಬಳಿ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಗುರೆ ಕಟ್ಟೋದೆಲ್ಲ. ಸೊ ಆ ಗುರಿನ ಎಲ್ಲಿ ಹಾಕ್ಯಾರ ಅಂದ್ರೆ ಒಣಗಿದ ಮೇಲೆ ಇಲ್ಲಿ ಹಾಕ್ಯಾರ ನೋಡ್ರಿ. ಆ್ಯಂಡ್ ಈ ಥರ ಓಡಾಡ್ತಿರ್ತೈತೆ ಅದನ್ನು ಈ ಥರ ಮಾಡ್ತಾರೆ. ಸೊ ಮಾಡೋಕ್ಕಂತ ಇಲ್ಲಿ ಇಬ್ಬರು ಅಕ್ಕ ಅವರು ಅದಾರ. ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಇದು ಏನು ವರ್ಕ್ ಅಂತ ಹೇಳ್ರಿ? ಅದಕ್ಕೆ ಏನು ಕೆಲಸ ಮಾಡತ್ತೀರಿ? ಇವು ಎಳೆ ಹಚ್ಚೋದ್ರಿ. ಎಳಿ ಹಚ್ಚೋದು. ಹಾಂ ರೀ. ಇದು ಎಷ್ಟು ವರ್ಷ ಆತ್ರಿ ಮನೆ ಮಾಡೋದು? 20 ವರ್ಷ ಆತ್ರಿ ನಾವು. 20 ವರ್ಷ ಆತ್ರಿ. ಇಲ್ಲೇ ಒಂದ ಕಡೆ ಒಂದ ಕಡೆ ರೀ. ಹಾಂ ರೀ. 4 ಮನೆ ಬಾಂಡೆ ತಿಕ್ಕಿ ಇಲ್ಲಿ ಬರ್ತೀವಿ ಕೆಲಸ 4 ಮನೆ ಬಾಂಡೆ ತಿಕ್ಕಿ ಇಲ್ಲಿ ಬರ್ತೀವಿ. ಎಷ್ಟು ತಾಸಿಗೆ ಒಂದು ಮುಗಿತೈತಮ್ಮ ಇದು? ಇದು 1 ತಾಸು. 1 ತಾಸು ಪೂರ್ತಿ ಅದ್ರ ಮುಂದೆ ನಿಂತ್ರೆ ಆಗತ್ತೆ ರೀ. ಹ್ಞೂ ರೀ. 1 ತಾಸು. ಇದು ಏನು ಎಳಿ ಹೊಂಟೈತೇನ್ರಿ ಮಗ? ಇದು ಹೋಗೈತ್ರಿ. ಇದು ಈಗ ಹಚ್ಚಿರ ಚಾಲು ಆಕತ್ರಿ. ಓಕೆ. ಹ್ಞೂ ರೀ. ಅಂದ್ರೆ ತನ್ನ ಪಾಡಿ ತಾನು ಸುತ್ತಿರ್ತೇವೆ. ಇಲ್ರಿ, ನಾವ ಹಾಕ್ಬೇಕು. ಇದು ನಾವ ಗಂಟೆ ಹಾಕ್ಬೇಕು, ನಾವ ಹಚ್ಬೇಕ್ರಿ ಇದು. ಹೌದು. ಅಂದ್ರೆ ಓಡ್ತೈತ್ರಿ. ಇದಕ್ಕೆ ಓಡಲ್ಲ. ಹಿಂಗೆ ಗಂಟೆ ಹಾಕ್ಬೇಕು. ಗಂಟೆ ಹಾಕ್ಬೇಕ್ರಿ. ಅಂದ್ರೆ ಓಡತ್ರಿ. ಓಡ್ತೀರಿ. ಇಲ್ಲಿ ಓಡಲ್ರಿ. ಅಂದ್ರೆ ಇದು ಕಷ್ಟ ಐತ್ರಿ ಅಮ್ಮ ಇದು ಎಳಿ? ಕಷ್ಟ ಐತ್ರಿ. ಕಾಲು ಬ್ಯಾನ್ ಹಾಕೋ ನಿಂತು ಅದಕ್ಕೂ ಬರಲ್ರಿ. 4 ಈಗ ಅಲ್ರಿ. ನಮ್ಮ ಮತ್ತೆ ಎಲ್ಲಾರ ಕೆಲಸದ ಮನೆ, ಬಾಂಡೆ ತಿಕ್ಕ ಮನೆ, ಲಗ್ನ ಮನೆ ಎಲ್ಲ ಓದ್ತೀನಿ. ಎಲ್ಲ ಹೋಗ್ತೀವಿ. ಇಲ್ಲಿ ಎಷ್ಟು ಐತ್ರಿ ಅಮ್ಮ ನೀವು ಪಗಾರ? 20 ರೂಪಾಯಿ ಕೊಡ್ತಾರೆ ಒಂದು ತಾಸಿಗೆ. ನಿಮಗೂ 20 ರೂಪಾಯಿ ಐತಿ? 20 ರೀ ಎಲ್ಲ ಕಡೆ. ಅದ್ರಾಗ ಬಂದಿ ನೋಡ್ರಿ. ಅವ್ರ ಮನೆಗೂ ಇಲ್ಲಿ ಅಂದ್ರೆ ಎಳಿ ಹಚ್ಚೋದಾಗ ಇಲ್ಲ. ಬಾಂಡೆ ತಿಕ್ಕಿ ಇಲ್ಲಿ ಬರ್ತೀವಿ. ಇಲ್ಲಿ ಬರ್ತೀರಿ? ಹ್ಞೂ ರೀ. ಸುಖ ಅನ್ನೋದ ಇಲ್ಲಿ ನೋಡ್ರಿ ನಮ್ಮ ಜಲಮುಖ. ಹಂಗ್ಯಾಕಂತೀರಿ ಅಮ್ಮ? ಅಂದ್ರೆ ಈಗ ಒಬ್ಬರೇ ಎಷ್ಟು ಮೇಂಟೈನ್ ಮಾಡ್ತೀರಿ ಅಮ್ಮ? ಇವು ಹಾಕೋರಿ. ಒಂದು 100 ಬಾಗಿನು, 2 ಬಾಗಿನು. ಒಟ್ಟು ಒಂದು ಸೆಟ್ ಮಾಡ್ತೀರಿ ಸುತ್ತಾಕಲ್ಲಿ. ಸುತ್ತಾಕ ಮಾಡ್ತೀರಿ. ಅಂದ್ರೆ ಇಲ್ಲಿದ್ದಾನೆ ಭೀಮ್ ಸುತ್ತಾಕ ಹೋಗುತ್ತೆ? ನೋಡ್ರಿ, ಇದು ಡೈರೆಕ್ಟ್ ಹೋಗ್ತದ್ರಿ. ಇಲ್ಲೈತೆ ನೋಡ್ರಿ. ಅಂದ್ರೆ ನೀವಿಲ್ಲ ಅಂದ್ರೆ ಭೀಮ್ ಸುತ್ತಾರ ಏನು ಕೆಲಸ ಇಲ್ರಿ? ಇಲ್ಲ. ನೀವು ಒಂದೇ ಸುತ್ತಿ ಮಾಡಿದ್ರೆ ಅವ್ರ ಮನ್ಯಾಗ ಮಕ್ಕೋಬೇಕು. ಕುಂದ್ರದ ಮನ್ಯಾಗ ಹಿಂಗ್ ಮಾಡ್ಬೇಕ್ರಿ. 4 ಬೀಮ್ ಬರ್ತಾವೆ. ಇದು ಒಂದಕ್ಕೆ 4 ಬೀಮ್ ಬರ್ತಾವೆ. ಇವು ಅಷ್ಟು ಹಾಕೋಗ್ತಾರ್ರಿ ಅಲ್ಲೇ. 4 ಬೀಮ್ ಬರ್ತಾವ. ಸೊ ಅಮ್ಮ ಏನ್ ಹೇಳಕತ್ರ ಅಂದ್ರೆ ಇದು ಒಂದರಿದ್ರನ್ನ 4 ಬೀಮ್ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಕೆಲಸ ಆಗ್ತಿರ್ತೈತೆ ಅಂತ. ಸೊ ಒಂದ್ ದಿವಸಕ್ಕೆ ಎಷ್ಟು ಆಗ್ತಾವ್ರಿ ಅಮ್ಮ ಇವು? ಒಂದ್ ದಿವಸಕ್ಕೆ ಒಂದು 300. ಒಂದು ಸಟ್ಟು. ಒಂದ್ ಸತಿ ಅಂದ್ರೆ ಎಷ್ಟು ಬರ್ತಾವ್ರಿ ಅಮ್ಮ? ಒಂದು 20 ಅದಾವ್ರಿ ಇವು ರಾಟಿ. 20 ರಾಟಿ ಅದಾವ್ರಿ? 20 ರಾಟಿ ಅದಾವು. ಒಂದು ಬೀಮಿಗೆ ಹಾಕೋರಿ. 4 ಬೀಮ್ ಒಟ್ಟ ಬಾಬಿನ್ ಮಾಡ್ಬಿಡುದು. 2 ಸೆಟ್ ಮಾಡುದು. ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ಮಾಡ್ತೀರಮ್ಮ? ಒಂದ್ ದಿವಸಕ್ಕೆ 100, 200 ಹಾಕೋರಿ. ಅಂದ್ರೆ ಒಂದ್ ತಾಸಿಗೆ ಒಂದು ಹಾಕ್ತಾವ್ರಿ? ತಾಸಿಗೆ ಒಂದು ಹಾಕೋರಿ. ಅಂದ್ರೆ ಜಲ್ದಿ ಆಗುತ್ತೆ ರೀ? ಜಲ್ದಿ ಹಾಕತ್ರಿ. ನಿಂದಿರ್ಬೇಕು ನೋಡ್ರಿ. ಈಗ ಇಲ್ಲಿ ನಿಂದಿರ್ಬೇಕು. ಅಂದ್ರೆ ಎಲಿ ಹೋಗ್ಲಿಲ್ಲ ಅಂದ್ರೆ ನಡೀತೈತಿ. ಎಲಿ ಹೋದ್ರೆ ಮುಗಿತು ಕೆಲಸ. ಮುಗಿತಾಗ ಇಲ್ಲೇ ನಿಂತು ನೋಡಿ ಹಿಂಗೆ ಹಚ್ಬೇಕು. ಅಂದ್ರೆ ಹಿಂಗೈತಿ ಗಂಟೆ ಹಾಕ್ಬೇಕೇನ್ರಿ? ಹಿಂಗೆ ಗಂಟೆ ಹಾಕಿ ಆಗ ಇಲ್ಲಿಗೆ ತೂಟ್ಬೇಕು. ಗಂಟೆ ಬಂತೇನ್ರಿ ಇದು? ಮುಗಿದ್ರಿ? ಆಗ ಇಲ್ಲೇ ಹಾಕ್ಬೇಕ್ರಿ ಕೊಂಡ್ಯಾಗ. ಅಂದ್ರೆ ಅದು ಅಲ್ಲೇ ನೀಟಾಗಿ ಊಡ್ಬೇಕು. ಇದು ತುಂಬೈತ್ರಿ. ಇದು ತುಂಬಿತ್ತಂದ್ರೆ ಇದು ತುಂಬಿದ್ದು ಆಗ ಇದು ತೆಗಿಬೇಕ್ರಿ. ಅಲ್ಲಿ ಸೈಡ್ಗೆ ಇಟ್ಟು ಮತ್ತೆ ಸೈಡ್ಗೆ ಇಟ್ಟು ಆಗ ಇದು ಮತ್ತೆ ಇದಕ್ಕೆ ಗಂಟೆ ಹಾಕ್ಬೇಕ್ರಿ. ಹಳೇದನ್ರಿ? ಇದು ಹಳೇದು. ಇದಕ್ಕೆ ಜೆಂಟ್ ಮಾಡಿ ಗಂಟೆ ಹಾಕ್ತೀರಿ. ಗಂಟೆ ಹಾಕ್ತೀರಿ. ಭಾಳ ಕಷ್ಟ ಆಯ್ತು ಹೇಳ್ರಿ ನಮ್ದು. ಒಂದ್ ದಿವಸಕ್ಕೆ ಎಷ್ಟು ತಾಸು ಮಾಡ್ತೀರಮ್ಮ? ದಿವಸಕ್ಕೆ 9 ತಾಸು ಹಾಕವು. 4 ತಾಸು. 4 ತಾಸು 9 ತಾಸು ಹಾಕತ್ರಿ.
ಮಾಡ್ಬೇಕು ನೋಡ್ರಿ ಇಲ್ಲಿ ನಿಂದಿರ್ಬೇಕು ನಿಂತಿರೋ ಬರೋ ಕೆಲಸ ಓಡ್ತಾವ ಇಲ್ಲಿಕ್ಕೆ ನಿಂದಿರ್ಲಿಕ್ಕೆ ಕೆಲಸ ಓಡಂಗಿಲ್ಲ. ನಾನು ಈಗ ಕೆಲಸ ಮಾಡ್ತೀನಿ ಇದ್ರ ಜಾಗ ನನ್ನ ಜೀವನ ನಡೆಸ್ತೀನಿ ಹೆಂಡ್ರ ಮಕ್ಳು ನೋಡ್ಕೊಂಡ್ರೆ ಆಗತ್ರಿ ಆಕತ್ರಿ ಆಗತ್ರಿ ಆಕತ್ರಿ. ಈಗ ಮತ್ತೆ ನಾ ಮಾಡಕ್ ಕುಂತೇಲ್ರಿ 5 ಮನೆ ತಂದು ಮಾಡೀನಿ 2 ಲಗ್ನ ಮಾಡೀನಿ ಗಂಡ ಎಲ್ಲಾರ್ದ ಸಾಲ ಮಾಡಿ ಮನಿ ಮಾರಿ ಬಾಡಿಗೆ ಆಗದಿ. ಅಂದ್ರೆ ಈಗ ಇದ್ರ ಮ್ಯಾಗ ಜೀವನ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟನೇ ಆಗತ್ತ. ಅದಕ್ಕೆ ಹಠ ಬಿಡ್ಲಾರ ಕಲಿಬೇಕು. ಕಲಿಬೇಕು ಇದ್ರ ಮೇಲೆ ನೋಡ್ರಿ ನಮ್ ಜೀವನ. ನೀವು ವಯಸ್ಸು ಎಷ್ಟು ಅದಾವ ಮನೆ? ವಯಸ್ಸು ಒಂದು ಎಷ್ಟು 70 ಅದಾವ್ರಿ ಅಮ್ಮ. ಅಂದ್ರೆ ವಯಸ್ಸು 70 ಅದಾವ್ರಿ ನಿಮ್ಗೆ. 70. ಎಷ್ಟು ವರ್ಷ ಆದ್ರಿ ಅಮ್ಮ ಮಾಡಕತ್ತೀರಿ? ಇದು 22 ವರ್ಷ ಆತು. ಮೊದ್ಲು ಏನ್ ಕೆಲಸ ಅಮ್ಮ ನೀವು ಈಗ 70 ವಯಸ್ಸಿದ್ರು 22 ವರ್ಷ ಆದಿದ್ ಮಾಡಕತ್ತ. ಅದಕ್ಕಿಂತ ಫಸ್ಟ್ ಏನ್ ಕೆಲಸ ಮಾಡಿ? ಫಸ್ಟ್ ಅವ್ರ ಮನೆಗೂ ಅದರಿ ಇದೇ ಅಂದ್ರೆ ಹುಟ್ಟಿದಲ್ರಿ ಇದೇ ಕೆಲಸ ಕೆಲಸ ಸಾಲಿ ಕಲ್ತಿಲ್ಲ ಏನಿಲ್ರಿ. ಎಳಿ ಇದಾಗದ ತಮ್ಮಾರು ಸಣ್ಣಾರಿದ್ರು ನಾ ಕಲ್ತೇ ಇಲ್ಲ ಸಾಲಿ ಬರೀ ಎಳಿದ್ದಾಗ ಬಂಡೆ ತಿಕ್ಕಕ ಇಲ್ಲ ರೀ. ಮಕ್ಕಳು 2 ಹೆಣ್ಣು ಅದಾವ್ರಿ ಕೊಟ್ಟಿರಿ. ಹುಡುಗ ದುಡ್ಯಾಕ್ ಹೋಗ್ಯಾನ್ರಿ ಅವನು ಒಂದ್ ದುಡಿತಾನ ಒಂದ್ ದುಡಂಗಿಲ್ಲ. ಎಲ್ಲಿ ಅವ್ರು ಎಲ್ಲಿ ಮಾಡ್ತೀರಿ ನಮ್ದು ಕಷ್ಟದಾಗ ನೋಡ್ರಿ ನಾವು. ಇಲ್ರಿ ಅಮ್ಮ ಒಂದಲ್ಲ ಒಂದ್ ದಿವಸ ಆಫೀಸ್ ನಿಮ್ದು ಟೈಮ್ ಬರ್ತೈತಿ. ಯಾಕೆ ಕಾಮ್ಬೇಕು ಸುಡ್ಗಾಡ್ ಹೋಗು ಏನೋ ಆಗಿರಿ ಹಂಗೆ ಯಾಕಂತೀರಿ? ಎಲ್ಲ ಬ್ಯಾನ್ ಹಾಕೋರಿ ಆಮೇಲೆ ಕಣ್ಣಿಟ್ಟು ನೋಡ್ಬೇಕಂತ ಬ್ಯಾನ್ ಹಾಕೋರಿ ಎಲ್ಲ ಕಣ್ಣ ಚಲೋ ತಂಗ ಹತ್ತಿರ ಅಲ್ಲಿ ಬರ್ತಾವ್ರಿ ಸುತ್ತಾಕ. ನಾವ್ ಎತ್ತಬೇಕತ್ತಿರ ಅವ್ರು ಬರಂಗಿಲ್ಲ ಸುತ್ತಾಕ. ಅಂದ್ರೆ ಇದು ಜೋಡ್ ಎತ್ತಿದ್ದ ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ನಡೆಯಂಗಿಲ್ಲ. ಓಕೆ ಓಕೆ. ಇದು ಎಷ್ಟು ಕೆಜಿ ಇರ್ತೈತಮ್ಮ ಇದು? ಇದು ಕೆಜಿ ತೂಕ ಮಾಡಿ ಕೊಡ್ತಾರ್ರಿ ಅವ್ರು. ಚಮಕ ಇದು ಅದೇ ಅವ್ರು ತೂಕ ಮಾಡಿ ಕೊಡ್ತಾರ್ರಿ ಅವ್ರು. ಅದೇ ಎಷ್ಟು ಇರ್ತೀರಿ ಅಮ್ಮ ಕೊಟ್ಟಾಗ? 5 ಕೆಜಿ 4 ಕೆಜಿ 10 ಒಂದ್ ದಿವಸಕ್ಕೆ 4 ಕೆಜಿ ಮುಗಿಸ್ಬೇಕು. ಮುಗಿತೀರಿ. ಎಷ್ಟು ಮಂದಿ ಬರ್ತೀರಮ್ಮ ಇಲ್ಲಿ ಕೆಲಸ? ಇಲ್ಲೇ ನಾ 5 ಮಂದಿ ಇದೀವಿ ನೋಡ್ರಿ. 5 ಮಂದಿ ಇದೀರಿ. 5 ಮಂದಿಗೂ ಅದೇ ಪಗಾರ? ಯಾರಿಗೆ ಹೆಚ್ಚಿಗೆಲ್ಲ ಕಮ್ಮಿ ಇಲ್ಲ ಅಷ್ಟ್ರಾಗ ನೋಡ್ರಿ ಇಷ್ಟ 5 ಮಂದಿ ಇದೀವಿ. ನಾ ಬಿಟ್ಟು ಹೋದ್ರ ನೀವು ಬಿಟ್ರೆ ಹಿಂಗತಿಲ್ಲ. ಇದು ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಕೆಲಸ ಇಲ್ಲ. ಅಂದ್ರೆ ಇದು ಜೋಡ ಒಂದಲ್ಲ ಎಲ್ಲಾರ್ಗು ಬರಂಗಿಲ್ರಿ. ನ್ಯಾಕ್ ಬರಂಗಿಲ್ರಿ. ನಿಂದಿರ್ಬೇಕಿಲ್ಲ ಅಂದ್ರೆ ಸರಿಯಾಗಿ ಮಾಡಿದ್ರೆ ಒಂದಕ್ಕೊಂದು ಟಚ್ ಆಗಿ ಕಟ್ ಆಗೈತ್ರಿ ಅದು. ಅದ ನೋಡ್ರಿ ಈಗ ಹಿಂಗ್ ತೆಗಿಬೇಕು ನೋಡ್ರಿ. ಹಿಂಗ್ ತೆಗೆದು ಹಚ್ಬೇಕು. ಈಗ ಇದು ಬಂತಿಲ್ರಿ ಇದು ಇದ್ರೊಳಗೆ ಹಾಕ್ಬೇಕು. ಮತ್ತೆ ಅಲ್ಲಿ ಹಿಂದಿದ್ರೆ ತಗೋಬೇಕು. ಅಲ್ಲಿ ತಗೊಂಡ್ ಮತ್ತೆ 5 ಗಂಟೆ ಹಾಕ್ಬೇಕ್ರಿ. ಇದಕ್ಕೆ ಗಂಟೆ ಹಾಕ್ಬೇಕ್ರಿ. ಸೊ ಫಸ್ಟ್ ಇಲ್ಲಿ ಎಳಿನ ಈ ಹಿಂದೆ ಇರೋ ರಾಡಿಗೆ ಹಾಕ್ಬೇಕು. ಈ ರಾಡಿಗೆ ಹಾಕಿ ಆಮೇಲೆ ಅಲ್ಲಿದ್ದ ಈ ಥ್ರೆಡ್ಗೆ ಹಾಕ್ಬೇಕು. ಇಲ್ಲಿ ಹಾಕ್ಬೇಕು. ಹಿಂಗ್ ಗಂಟೆ ಹಾಕಿ ಚೂಟಿ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಟೋಮೆಟಿಕ್ ತಾನೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಹಾಕ್ಬೇಕು. ಅಂದ್ರೆ ಆಟೋಮೆಟಿಕ್ ತಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗ ಹರ್ದಂಗೆಲ್ಲ ಹತ್ತಬೇಕು ನೋಡ್ರಿ ನಿಂದಿರ್ಬೇಕು. ಅಂದ್ರೆ ದಿನನಿತ್ಯ ಇದೇ ಕೆಲಸ ರೀ. ಅಂದ್ರೆ ಇದ್ರೊಳಗಡೆ ಯಾವ್ಯಾವ ಕಲರ್ ಬರ್ತಾರೆ? ಎಲ್ಲ ಕಲರ್ ಬರ್ತಾವ್ರಿ. ಕೆಂಪ ಬಿಳೆವು ಕರೇವು ಎಲ್ಲ ಕಲರ್ ರೀ. ಅವ್ರ ದನಿಯರ್ ಏನ್ ಮಾಡ್ತಾರ ಆ ಕಲರ್ ಮಾಡ್ಬೇಕು ನಾವು. ಯಾರ ಅಲ್ರಿ ಈಗ ಸುತ್ತಾವ ಅಲ್ಲಿ ನಯ ಅಲ್ಲಿ ಮತ್ತೆ ಇವು ಹತ್ತಿದ್ರ ಅಲ್ಲಿ ಬರ್ತಾವ ನಯ. ಇದಕ್ ಬರಲ್ಲ. ಇದು ಸರಿ ಬರಲ್ಲ. ದಡಿ ಸರಿ ಬರಂಗಿಲ್ಲ. ನೈಬೇಕ್ರಿ ಎಲ್ಲ ಚಲೋ ಇದ್ರೆ. ಈಗ ಅದನ್ನ ನೀವು ಇನ್ನ ಬಳಿ ಹಾಕ್ಬೇಕೇನ್ರಿ? ಇಲ್ಲಿ ಖಾಲಿ ಆಗೈತೆ ನೋಡ್ರಿ. ಇಲ್ಲಿ ಈಗ ಹಾಕ್ಬಿಡ್ರಿ ಅಮ್ಮ. ಹಿಂಗ ಖಾಲಿ ಹಾಕತ್ತಲ್ಲ ಹಾಕ್ಬೇಕು. ಈಗ ಹಾಕಿ ಮಾಡ್ಬೇಕ್ರಿ ಎಲ್ಲ. ಓ ಈ ತರ ಹಾಕ್ಬೇಕ್ರಿ. ಈ ತರ ಅಂದ್ರೆ ಹಿಗ್ಗಿಸಿ ಹಾಕ್ಬೇಕು. ಜಾಡಿಸಿ ಹಾಕ್ಬೇಕ್ರಿ. ಈಗ ಇದನ್ನ ತಗೊಂಡು ಮತ್ತೆ ಅಲ್ಲೇ ಇಲ್ಲಿ ಹಾಕ್ಬೇಕು. ಅದು ಎಲ್ಲಿ ಸಿಗುತ್ತೆ ರೀ? ಅದು ಇದು ಇಲ್ಲಿ ಗಂಟೆ ಐತಿ ಇಲ್ರಿ. ಗಂಟ್ನಾಗ ಇರ್ತೇನ್ರಿ ಅದು? ಗಂಟೆಗ ಒಂದ್ ಎಳೆ ಇರ್ತೈತಿ. ಇಷ್ಟ್ರಾಗ ಒಂದ್ ಎಳೆ ಹುಡುಕ್ಬೇಕು ನೀವು ಈಗ? ಇಷ್ಟ್ರಾಗ ಒಂದಕ್ಕೆ ಇದು ಕಟ್ ಐತ್ರಿ. ಇದು ಹರಿಬೇಕಿದೆ. ಅಂದ್ರೆ ನಿಮ್ಗೆ ಗುರ್ತು ಸಿಗ್ಲಿ ಅಂತ ಅದ್ರಾಗ ಹಾಕಿರ್ತಾರ ಅವ್ರು. ಅಲ್ಲಿ ಮಾಡೋ ಮುಂದೆ ಒಂದ್ ಎಳೆ ಇರ್ತದಾಗ 5 ಐತಿ ನೋಡ್ರಿ. ಅದ ಬಂತು ಹೇಳಿ ಬಂತು. ಇದು ಬಂತಿಲ್ರಿ. ಇದೊಂದು ಹರಿದು ಅದ ಇದು ಬಂತು ನೋಡ್ರಿ. ಇವನಿಗೆ ಗಂಟೆ ಹಾಕ್ಬಿಟ್ರೆ ಆಯ್ತು ರೀ. ಸ್ಟಾರ್ಟ್ ಆಗ್ಬಿಡುತ್ತೆ ಕೆಲಸ. ಇಲ್ಲಿ ಗಂಟೆ ಹಾಕ್ಬೇಕು. ಒಂದೊಂದು ಬರ್ತಾವ್ರಿ ಒಂದೊಂದು ಬರಲ್ಲ. ಈಗ ಅರಿತಾ ನೋಡು. ಹೌದಾ ಸಿಕ್ಕ ಬಿಡ್ತಾವ ಎಳಿ. ಸರಿ ಬಂದ್ರೆ ಬರ್ತಾವ್ರಿ. ಸರಿ ಬರ್ಲಿ ನಿಂದಿರ್ಬೇಕು ನೋಡ್ರಿ. ಅಲ್ಲಿ ಸಿಕ್ಕ ಬಿಡ್ತಾವ್ರಿ ಎಳಿಯವು. ಈಗ ಹಿಂಗೆ ಗಂಟೆ ಹಾಕ್ಬೇಕು. ಇದ್ರೊಳಗೆ ಹಾಕ್ಬೇಕು. ನೋಡಿದ್ರಿ ಇಷ್ಟ. ಈಗ ಇಲ್ಲಿ ಇಲ್ರಿ ಅಮ್ಮ ಇದಕ್ಕೆ ಖಾಲಿ ಆಗೈತೆ ರೀ. ಅವು ಏನು ಇಲ್ಲೇ ಐತಲ್ಲ ಇದಾರೆ ಹಾಕೋ ಹಿಂಗ್ರಿ. ಈಗ ನೋಡಿ ನೀವ ಇಲ್ಲಿ ನಿಂತೀರಿ. ಇಲ್ಲೇ ಸರ್ದು 3 ರಾಟ ಇಲ್ಲ. ಮತ್ತೆ ಇಲ್ಲೇ ನಿಂದಿರ್ತೀವಿ ನಾವು. ಎಲ್ಲಿ ಕುಂದಿರ್ಬೇಕು ಹಂಗ್ರಿ. ಅಂದ್ರೆ ನಿಮಗೆ ಕುಂದ್ರಾಕು ಟೈಮ್ ಇಲ್ಲ ಏನಿಲ್ರಿ. ಬರೀ ಕೆಲಸ ಮಾಡ್ಬೇಕು ಬರೀ ಮಾಡ್ಬೇಕು ಕೆಲಸ. ಟೈಮ್ ಯಾವಾಗ ಸಿಗ್ಬೇಕ್ರಿ? 7 ಗಂಟೆಗೆ ಮನೆಗೆ ಹೋಗ್ಯಲ್ಲ ಅವ ಟೈಮು. 7 ಗಂಟೆ ಮತ್ತೆ 7ಕ್ಕೆ ಹೋಗಿ ಮತ್ತೆ ಬಾಂಡೆ ತಿಕ್ಕಿ ಮತ್ತೆ 8ಕ್ಕೆ ಮನ್ಯಾಗ. ಸೊ ಕೇಳಿದ್ರಲ್ಲ ಅಮ್ಮಗೆ ಇಷ್ಟು ಕಷ್ಟ ಐತಿ ಅಂತ ಹೇಳಿದ್ರೆ. ಸೊ ಒಂದು ಬಡತನದಾಗ ಹುಟ್ಟೋದು ತಪ್ಪಲ್ಲ. ಹುಟ್ಟಿದ ಮೇಲೆ ಅದನ್ನ ನಾವು ಹೇಳೋದು ತಪ್ಪು ಆಕೈತಿ. ಆದ್ರೆ ಅಮ್ಮ ಮೊದಲ ತವ್ರ ಮನೆ ಒಳಗನು ಕಷ್ಟಪಟ್ರಂತ. ಇನ್ನೊಬ್ಬ ಮಗ ಅದನಂತ ಒಂಚೂರು ಅವ್ರು ನಮ್ಮಂಗೆ ಓಡಾಡದಾರಂತ.
ಸೊ ಓಡಾಳಿದವ್ರು ಒಂದೆಲ್ಲ ಒಂದು ದಿವಸ ಅವ್ರಿಗೂ ಬುದ್ಧಿ ಬರ್ತೈತ್ರಿ ಅಮ್ಮ, ತಲೆ ಕೆಡಿಸ್ಕೋಬೇಡ್ರಿ. ಬರ್ತಾರೆ ಯಾವ ಬುದ್ಧಿ ಬರಲ್ಲ. ಇಲ್ಲ ಬರ್ತೀರಿ ಅಮ್ಮ, ಬರ್ತೀರಿ. ಎಲ್ಲ ಬೇಡ ಬರ್ಬೇಕ್ರಿ, ಎಲ್ಲ ಅನಿವಾರ್ಯ. ಬೇಡ ಬಂದ್ರೆ ಸುಖ ಸಿಗ್ತೈತಿ. ಮತ್ತೆ ಇದು ನೋಡ್ರಿ ಮಿಷನ್ದಾಗ ಹೋಗೈತಿ, ಇದು ಕೈ ಮಿಷನ್ದಾಗ ಹೋಗೈತ್ರಿ, ಮಿಷನ್ದಾಗ ಹೋಗಿರ್ತಾರೆ, ಹಂಗ ಮಾಡ್ತೀವಿ. ಬಟ್ಟ ಕಟ್ಟಾಗೈತ್ರಿ ಅಮ್ಮ. ಇಲ್ಲಿ ಚಕ್ರ ಹೋಗೈತಿ, ಹಂಗ ಮಾಡ್ತೀವಿ. ಮತ್ತೆ ಮಾಡೋದಾಗ ಅಂದ್ರೆ ಅದು ಕೈ ಒಳಗೆ ಸತ್ತು ಇಲ್ರಿ ಈಗ? ಇಲ್ಲ, ಏನು ಬರಲ್ಲ ಮಾಡಕ್ಕ, ಹಂಗಾಗಿ ಹಿಂಗೆ ಮಾಡ್ತೀವಿ. ಅಂದ್ರೆ ಈ ಫಿಂಗರ್ ಎಂದಕ್ಕೂ ಯೂಸ್ ಮಾಡಲ್ಲ ನೀವು ಬಟ್ಟ? ಇಲ್ಲ ಬರಲ್ಲ ನೋಡ್ರಿ, ಲಗ ಇರ್ದೈತೆ ನೋಡ್ರಿ, ಪೂರ್ತಿ ಕಟ್ಟಾಗೈತ್ರಿ. ಯಾವಾಗ ಆಗೈತ್ರಿ ಮೇಡಮ್? ಅಲ್ಲಿ ಅವ್ರ ಮನ್ಯಾಗ ಸಣ್ಣಕ್ಕಿದ್ದಾಗ, ಸಣ್ಣವರಿದ್ದಾಗ ಆಗೈತ್ರಿ. ಸಣ್ಣರಿದ್ದಾಗ ಬಟ್ ಹೋಗೈತೆ. ಇವಾಗ ರೊಟ್ಟಿ ಅದೆಲ್ಲ ಮಾಡಕ್ ಬರ್ತೀರಿ? ಬರ್ತಾವ್ರಿ, ಒಮ್ಮೆ ಹರಿತಾವ, ಇಲ್ಲ ಮಾಡ್ತೀವಿ. ಚಪಾತಿ ಲಟ್ಟಿಸ್ತೀವಿ. ಹಾಂ, ಅಂದ್ರೆ ಈ ಬಟ್ಟೆ ಅದಕ್ಕೂ ಉಪಯೋಗ ಇಲ್ಲ ರೀ. ಏನು ಒಂದು 2-3 ನಿಮಿಷ ಮಾತಾಡೋದ್ರನ್ನ ಇಲ್ಲೇ 3-4 ಮಷೀನೇ ಬಂದಾಗ್ಯಾವ್ರಿ. 1 2 3 4. ಸೊ ಈ ಥರ ಅವ್ರಿಗೆಲ್ಲ ಪ್ರಾಬ್ಲಮ್ಸ್ ಅದಾವ, ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಸೊ ನೋಡಿದ್ರಲ್ಲ, ಒಂದಷ್ಟು ಮೈ ಮರೆತು ಕುಂತಿದ್ದಕ್ಕೆ 4 ಅವ್ರದ್ದು ಕೆಲಸನೇ ನಾವು ಹಾಳು ಮಾಡಿದ್ವಿ. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರ ಕೆಲಸ ಅವ್ರು ಮಾಡಿ ನಾವು ಮುಂದೆ ಹೋಗೋಣ, ಮುಂದೆ ಏನೇನೈತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹುಣ್ಣಿಮೆ ಹುಟ್ಟು ದೇವಳ ಕಣ್ಣಲ್ಲೇ ಬೀಸಿದೆ, ತಂಗಾಳಿ ಹೋದಲ್ಲೇ ಸುಮ್ಮನೆ ಕುಣಿಯುತ್ತಾಳೆ ನಿಂತಲ್ಲೇ, ಹೆಂಗೆಂಗಿದ್ದೆ ಹೆಂಗಾಗೋದೆ, ಅಯ್ಯೋ ರಾಮ ರಾಮ. ಏನೋ ಒಂದು ಅಟ್ರಾಕ್ಟಿವ್ ಆಗಿ ಮಷಿನ್ ಕಾಣಕತ್ತೈತಿ. ಸೊ ಅದು ಇಲ್ಲೈತಿ. ವಾಯ್ಸ್ನೂ ಸ್ವಲ್ಪ ಲೈಟ್ ಆಗಿ ಐತಿ. ಇಷ್ಟೊತ್ತನ ಬೇರೆ ದೊಡ್ಡ ಮಷಿನ್ ಇತ್ತು, ಅದು ಇರಿಟೇಷನ್ ಆಗಿತ್ತು. ಬಟ್ ಇದು ಆ ಥರ ಏನಿಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಇದು ಅದ್ರ ಮ್ಯಾಗ್ನೂ ವರ್ಕ್ ಮಾಡೋರು ಅಣ್ಣ ಅದಾರ ಒಬ್ರು, ಆ್ಯಂಡ್ ಅವ್ರ ಹತ್ರನೂ ಹೋಗಿ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ. ಆ್ಯಂಡ್ ಅದು ಮೇನ್ಲಿ ಏನೇನೋ ಉರಿ ಗಿರಿ ಅಂತ ಏನೇನೋ ಮಾಲಕ್ ಹೇಳಿದ್ರು, ನಮಗಂತೂ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನಮ್ಮದು ಬಿಸ್ನೆಸ್ ಫೀಲ್ಡ್ ಬೇರೆ ಇರ್ತೈತಿ, ಇವ್ರದ್ದು ಬೇರೆ ಐತಿ. ಸೊ ಇಲ್ಲಿ ಅಣ್ಣ ವರ್ಕ್ ಮಾಡಕತ್ತಾರ, ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅಣ್ಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ಕೊಡ್ರಿ. ಇದು ಹೈ ಸ್ಪೀಡ್ ನಂತರ ನಮ್ಮ ಕಡೆ ಬರುತ್ತೆ. ಇದು ಸಪ್ಪೆಳಿ ಇರುತ್ತೆ ರೀ. ಸಪ್ಪೆಳಿ? ಹಾಂ, ಸಪ್ಪೆಳಿ. ಆಮೇಲೆ ಇದು ನಾವು ಸಪ್ಪೆಳಿ ಅಂದ್ರೆ ಅದ್ರ ಒಳಗಡೆ ಏನು ಶಕ್ತಿ ಇರಂಗಿಲ್ಲ, ಶಕ್ತಿ ಇರೋದಿಲ್ಲ. Okay. ಆಮೇಲೆ ಇದ್ರೊಳಗೆ ಹಾಕ್ತೀವಿ ನಾವು. ಅಲ್ಲಿ ಹಾಕ್ತೀರಿ? ಹಾಂ, ಇದ್ರೊಳಗೆ ಹಾಕಿಂದಾಗ ತಿರುಗುತ್ತಿದ್ದು. ಇದು ಉರಿ ಆಗುತ್ತೆ ರೀ. ಇಲ್ಲಿ ಸ್ಪೀಡ್ ಆಗಿ ಇಲ್ಲಿ ಉರಿ ಆಗುತ್ತೆ. ಇಲ್ಲಿ ಉರಿ ಆದಪ್ಪ ಅಂದ್ರೆ ಈ ರೀತಿ ಬರುತ್ತೆ ನಮ್ಗೆ ಗಟ್ಟಿದು. ಅದು ಸಪ್ಪೆಳಿ. ಸಪ್ಪೆಳಿ ಅಂದ್ರೆ ಅದ್ರೊಳಗೆ ಶಕ್ತಿ ಇರಲ್ಲ? ಶಕ್ತಿ ಇರಲ್ಲ, ಇಲ್ಲಿ ಶಕ್ತಿ ಆಗುತ್ತೆ ರೀ. ಓಕೆ ಓಕೆ. ಇದನ್ನ ಹಾಕಿದಪ್ಪ ಅಂದ್ರೆ ಈ ರೀತಿ ಆಗುತ್ತೆ. ಇಲ್ಲ ಅಂದಪ್ಪ ಅಂದ್ರೆ ಈ ಎಳೆ ಏನಾಗುತ್ತೆ, ಇದು ಹಾಕಿದಪ್ಪ ಅಂದ್ರೆ ಬರೀ ತಿರುಗುತ್ತಿರಿ ಅದು. ಓಕೆ ಓಕೆ ಓಕೆ. ಬರೀ ಈ ಥರ ಆಗುತ್ತೆ. ಅದು ಏನು ಗಂಟು ಬೀಳಬಾರ್ದು ಅಂತ ಆ ಕಡೆಯಿಂದ ಈ ಕಡೆ ಕಳಿಸ್ತಿರ್ತಾರೆ. ಸೊ ಕೋನ್ಲಿದ ಒಂದು ಬಾಬಿನಿಗೆ ಹಾಕ್ತಾರೆ, ಬಾಬಿನ್ ತಂದ. ಸೊ ಇಲ್ಲೇ ಐತಿ ಬಾಬಿನ. ಇದ್ರ ಒಳಗಡೆ ಏನು ಶಕ್ತಿ ಇಲ್ರಿ. ಆ್ಯಂಡ್ ಇದು ಡೈರೆಕ್ಟಾಗಿ ಯಾವ ಥರ ಬೇಕು ಆ ಥರ ಮುರುಗಿ ಬೀಳ್ತೈತಿ. ಬಟ್ ನಮಗೆ ಮುರುಗಿ ಬೀಳಬಾರ್ದು ಅಂತಂದ್ರೆ ಡೈರೆಕ್ಟ್ ಈ ಮಷೀನಿಗೆ ಬರ್ತೈತಿ. ಆ್ಯಂಡ್ ಇಲ್ಲಿ ಮ್ಯಾಗ್ ತಿರುಗುತ್ತದೆ. ಇದು ಮ್ಯಾಗ್ ಇರ್ತಲ್ಲ ಇದು? ಹಾಂ, ಇಲ್ಲಿ ಕಡ್ಡಿ ಹಾಕ್ತೀವಿ. ಹಾಂ, ಕಡ್ಡಿ ಹಾಕ್ತೀವಿ. ಇದು ನೋಡ್ಬೋದು ನೀವು ಈಗ ಡೈರೆಕ್ಟಾಗಿ ಈಗ ಮುದ್ದಿ ಬರ್ತೈತಿ. ಈ ಥರ ಬರಬಾರ್ದು ಅಂತ ಇಲ್ಲೆಲ್ಲ ಟ್ವಿಸ್ಟರ್ ಇರ್ತೈತಿ. ಫುಲ್ಲಿ ಹೀಟ್ ಇರ್ತೈತಿ. ಆ್ಯಂಡ್ ಅದನ್ನು ನಾನು ಟಚ್ ಮಾಡಿದ್ರೆ ಕೈ ಕೊರಿಬೇಕು, ಅಷ್ಟು ಹೀಟ್ ಆಗಿರ್ತದೆ. ಆ್ಯಂಡ್ ಡೈರೆಕ್ಟಾಗಿ ಈ ಥರ ತುಂಬಿದ ಮೇಲೆ ಈ ಥರ ತೆಗೆದು ಇಲ್ಲಿ ಇಟ್ಬಿಡ್ತಾರೆ. ಇದು ತೊಗೊಂಬಾಗ ಅದಾದಮೇಲೆ ಈ ರೀತಿ ಆಗುತ್ತೆ, ತುಂಬಿಸ್ತೀರಿ. ತುಂಬಿದಾಗ ಇಲ್ಲಿ ಬರ್ತೀವಿ ನಾವು. ಮತ್ತೆ ಇದ್ರೊಳಗಡೆ ಹಾಕ್ತಾರೆ? ಇದ್ರೊಳಗೆ ಹಾಕ್ತೀವಿ. ಬುಡಕ್ಕ ಬೆಂಕಿ ಕಾಯಿಸ್ತೀರಿ. ನೀರು ಹಾಕಿ ನೀರು ಕುದಿತೈತ್ರಿ. ಇಲ್ಲಿ ಕಾಯಿಲ್ ಇರ್ತೀರಿ, ಸ್ಟೀಮ್ ಕೊಡ್ತೀರಿ ಅದಕ್ಕೆ? ಹಾಂ, ಸ್ಟೀಮ್ ಕೊಟ್ಟಿದ್ದನ್ನೆಲ್ಲ ಪ್ಯಾಕ್ ಮಾಡ್ತೀವಿ ನಾವು. ಅದನ್ನು ಪ್ಯಾಕ್ ಮಾಡ್ತೀವಿ. ಈ ರೀತಿ ಪ್ಯಾಕ್ ಮಾಡಿದಪ್ಪ ಅಂದ್ರೆ ನೀರು ಅಲ್ಲೇ ಇರ್ತೀರಿ. ಅದು ಅವೇದಪ್ಪ ಅಂದ್ರೆ ಇದನ್ನ ಸ್ವಲ್ಪ ಬಿಸಿನೀರು ಕಾದುಬಿಟ್ಟನ ಮತ್ತಿಟ್ಟು ಗಟ್ಟಿ ಆಗುತ್ತೆ ಹೇಳಿ. ಅಂದ್ರೆ ನೀವು ಸ್ಟೀಮ್ ಕೊಡೋದ್ರಿಂದ ಇನ್ನೂ ಜಾಸ್ತಿ ಶಕ್ತಿ ಬರ್ತೀರಿ. ಓಕೆ ಓಕೆ. ಈಗ ಮಗ್ಗ ಚಾಲು ಮಾಡೋ ಮುಂದಾಗ ನಯಕ್ ಸರಳ ಆಗುತ್ತೆ ರೀ. ಇಲ್ಲಂದಪ್ಪ ಅಂದ್ರೆ ಮತ್ತಿಟ್ಟು ಹಲ್ಕ ಆಗುತ್ತೆ. ಅದು ಉರಿ ಬೀಳಬಾರ್ದು ಅಂತ ನೀವು ನೀಟಾಗಿ ಇಲ್ಲಿ ಮಾಡ್ತೀರಿ? ಎಸ್ ಸರ್. ಇದಾದ್ಮೇಲೆ ಮತ್ತೆ ಒಳಗಡೆ ತೊಗೊಂಡು ಹೋಗ್ತಾರೆ. ಇದನ್ನೇ ತಗೊಂಡು ಅಲ್ಲಿ ಒಳಗಡೆ ಹೋಗ್ತಾರೆ. ಓಕೆ ಓಕೆ. ಇಲ್ಲಿ ಬಾಬಿನ್ ಐತಿ, ಇದ್ರ ಬಗ್ಗೆ ನೀನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಆ್ಯಂಡ್ ಇದು ಒಂದು ಬಾಬಿನ್ ಅಣ್ಣ ಈ ಥರ ಫುಲ್ ಆಗಕ್ಕೆ ಎಷ್ಟು ತೊಂದಿದ್ದಾನ ಅಂದ್ರೆ ಎಷ್ಟು ಇಂಥವು ಎಷ್ಟು ಹೋಗ್ತವೆ? ಇದು 7 ತಾಸು ಆಗುತ್ತೆ ರೀ ಒಂದು ಫುಲ್ ತುಂಬ ಕಣ. ಇದು 12 ತಾಸು ಆಗುತ್ತೆ. ಅಲ್ಲಣ್ಣ 12 ತಾಸು ಮಷಿನ್ ಚಲೋ ಇಟ್ರೆ ಅಷ್ಟೇ ತುಂಬುತ್ತೆ? ಇಲ್ಲ. ಓಕೆ. ಇದು ಸಣ್ಣದು, ಇದು ಸ್ಮಾಲ್ ಸೈಜ್ 7 ತಾಸು. ಇದು 12 ತಾಸು. ಇದು 12 ತಾಸು ಅಣ್ಣ. ಇದು 4 ಬೀಮ್. 4 ಬೀಮ್ ಖಾಲಿ ಆಗ್ತಾವ? ಇದ್ರಾಗ 2 ಬೀಮ್ ಸುತ್ತಾರೆ. 2 ಬೀಮ್ ಫುಲ್ ಸುತ್ತಬಹುದು ಅದ್ರಾಗ. ಓಕೆ. ಇದು 7 ತಾಸು, ಇದು 12 ತಾಸು. ಓಕೆ ಓಕೆ. ಅಣ್ಣ ಇಂಥವು ಎಷ್ಟು ಹೋಗ್ತಾವಣ್ಣ ಟೋಟಲ್? ಇಂಥದ್ದು ಒಂದು ಬೇಕಾಗುತ್ತೆ ಪೂರಾ ತುಂಬಿದ್ದು ಒಂದು ಹೋಗುತ್ತಾನ ಪೂರ ಖಾಲಿ ಆಗುತ್ತೆ ರೀ ಪೂರ. ಅಣ್ಣ ನೀವು ಎಷ್ಟು ವರ್ಷ ಆತಾನ ಇಲ್ಲಿ ವರ್ಕ್ ಮಾಡೋದು? 4 ವರ್ಷ ಆತ್ರಿ. 4 ವರ್ಷ ಆತಾನ. ಮೊದಲಿಗೆ ಈಗಿಂದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಾನ? ಚಲೋ ಐತ್ರಿ. ಚಲೋ ಐತಿ. ಇದ್ರ ಈ ಮಿಷನ್ದಾಗ 3 ಹೊತ್ತು ಊಟ ಮಾಡ್ತೀವಿ, ಸುಖವಾಗಿದ್ದೀವಿ ನಾವು ನಮ್ಮ ಫ್ಯಾಮಿಲಿ. ಯಾವ ಥರ ಸ್ಯಾಲ್ರಿ ಬರ್ತಾನೆ? ನಾನು ಪೇಮೆಂಟ್ ಎದ್ರ ಮೇಲೆ ಐತೆ? ದಿನದ ಪೇಮೆಂಟಾ ವರ್ಕಿನ? ನಮ್ಮ ತಾಸಿನ ಮೇಲೆ. ತಾಸಿನ ಮೇಲೆ. ಒಂದು ತಾಸಿಗೆ ಎಷ್ಟು? ತಾಸಿಲೆ
20 ಕೊಡ್ತಾರೆ, 20 ರೂಪಾಯಿ ಒಂದು ತಾಸಿಗೆ 20 ರೂಪಾಯಿ ಅಣ್ಣ. ಹಾಂ ರೀ. ಅಂದ್ರೆ ನೀನು ಒಂದು ದಿವಸ ಫುಲ್ ನೇದ್ರು ಬರೀ 480 ರೂಪಾಯಿ ಅಷ್ಟೇ ಅಣ್ಣ. ಹಾಂ ರೀ. ಅಂದ್ರೆ 24 ತಾಸು ದುಡಿಯಕ್ಕೆ ಆಗಂಗಿಲ್ಲ. ಇನ್ ಕೇಸ್ ಕರೆಂಟ್ ಅದು ಹೋದ್ರೆ ಹೆಂಗಣ್ಣ? ಮತ್ತೆ ಅದು ಕರೆಂಟ್ ಹೋದಪ್ಪ ಅಂದ್ರೆ ಅದು ಅನಿವಾರ್ಯ. ಮಾಲಕರು ಹಾಕೊಡ್ತಾರೆ, ಒಬ್ಬೊಬ್ರು ಹಾಕೊಡ್ತಾರೆ, ಒಬ್ರು ಹಾಕೊಡೋಲ್ಲ. ನಮ್ಮ ಮಾಲಕರು ಚಲೋ ಆದ್ರೆ ಅವ್ರು ಹಾಕೊಡ್ತಾರೆ, ಹಾಕೊಡ್ತಾರೆ. ಒಂದು ದಿವಸಕ್ಕೆ ಎಷ್ಟು ದುಡಿಬೋದಣ್ಣ ನೀವು? ಇದರಲ್ಲಿ ಒಂದು ವಾರದ ಲೆಕ್ಕ ಹೇಳ್ಬೇಕಂದ್ರೆ 2500ರಿಂದ 3000 ತನಕ ದುಡಿಬೋದು. ಅಂದ್ರೆ ಒಂದು ವಾರ ಕಂಟಿನ್ಯೂ ದುಡಿದು ನಿಮ್ಗೆ ಬರೀ 2,500ರಿಂದ 3,000 ರೂಪಾಯಿ. ಓಕೆ. ಇದು ಎಷ್ಟು ಅಂದ್ರೆ ನೀವು ಕಲಿಯೋ ಟೈಮ್ದಾಗ ಎಷ್ಟಿತ್ತು ಅಣ್ಣ? ಕಲೆ ಟೈಮ್ದಾಗ 8 ರೂಪಾಯಿ ಇತ್ತು, 7 ರೂಪಾಯಿ ಆಯ್ತು, ಈಗ 20 ರೂಪಾಯಿ ಬಂದೈತಿ ರೀ. 20 ರೂಪಾಯಿ ಬಂದೈತಿ. ಈಗೇನು ಚಲೋ ಐತಂದ್ರೆ ಇನ್ನೂ ಹೆಚ್ಚಾಗಬೇಕಂದ್ರೆ? ಇನ್ನೂ ಹೆಚ್ಚಾದ್ರೆ ಚಲೋ, ನೆಕಾರ ಇನ್ನೂ ಬೆಳಿಬೇಕು. ಈಗ ಈ ಹೊಸಬ್ರು ಯಾರ ಈ ಫೀಲ್ಡಿಗೆ ನಿಮ್ಮ ಕೆಲಸಕ್ಕೆ ಬರ್ತೀನಿ ಅನ್ನೋರಿಗೆ ಏನು ಹೇಳ್ತೀರಿ? ಬರ್ಬೋದು, ಚೆನ್ನಾಗಿದೆ. ಅಂದ್ರೆ ಇದ್ರ ಮೇಲೆ ಜೀವನ ಕಟ್ಕೊಳಕ್ ಆಗುತ್ತೆ, ಸರಳ ಆಗುತ್ತೆ ರೀ. ಆಗತ್ತೆ ರೀ. ಅತ್ತೆ ನಮ್ಮೂರಲ್ಲಿ ಆಗುತ್ತೆ, ಬೇರೆ ಊರದ್ದು ಗೊತ್ತಿಲ್ಲ. ನಮ್ಮೂರಲ್ಲಿ ಮಾತ್ರ ಚೆನ್ನಾಗಿರ್ತಾರೆ ದುಡಿದ್ರೆ, ಕೆಲಸ ಮಾಡಿದ್ರೆ. ಅಂದ್ರೆ ಈಗ ಮುಂದಿನ ನಮ್ಮ ಭವಿಷ್ಯಕ್ಕೆ ರೊಕ್ಕ ಉಳಿಸ್ಬೋದು. ಆಗತ್ತೆ ರೀ, ದುಡಿದ್ರೆ ಆಗುತ್ತೆ. ಒಬ್ಬೊಬ್ಬರು ದುಡಿಲಿಕ್ಕಪ್ಪ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಅಡ್ಡಾಡಿದ್ರೆ. ಇದರಲ್ಲಿ ಮಾತ್ರ ಆಗುತ್ತೆ, ಸರಳ ಆಗುತ್ತೆ ರೀ. ಇದ್ರದ್ದು ಮಿಷನ್ 20 ರೂಪಾಯಿ, ಇದ್ರದ್ದು ಮಿಷನ್ 20 ರೂಪಾಯಿ ಕೊಡ್ತಾರೆ. ಅಂದ್ರೆ ನೀವು ಒಟ್ಟು 2 ಮಿಷನ್ ನೋಡ್ತೀರಿ. ಅಂದ್ರೆ ಈ ಅಣ್ಣ ಒಂದು ತಾಸಿಗೆ 40 ರೂಪಾಯಿ ದುಡಿತಾರ. ಅಂದ್ರೆ ಡೈಲಿ ಒಂದು 10 ತಾಸು ಸ್ಟಾರ್ಟ್ ಮಾಡಿಬಿಟ್ರೆ 400 ರೂಪಾಯಿ ಅಂತ ಪರಿ ರೊಕ್ಕ ಮಾಡ್ತಾರ ಅನ್ನೋದು ಅಷ್ಟು ಆಗಂಗಿಲ್ಲ. ಆ್ಯಂಡ್ ಅವ್ರು ದಿನನಿತ್ಯ ಖರ್ಚಿಗೆ ಎಷ್ಟೆಷ್ಟು ಬೇಕು ಅಷ್ಟು ಅಂದರು ಅವ್ರು ಗಳಿಸ್ತಾರ ಅಂತ ಕನ್ಫರ್ಮ್ ಆಗೈತಿ. ಸೊ ಹೊಸಬ್ರು ಬರೋರಿ ಬಾ ಅಂತೀರ ಬೇಡ ಅಂತೀರ? ಚಲೋ ರೀ, ಬರ್ಬೋದು. ಜೀವನ ಐತಿ. ಐತಿ ರೀ, ಜೀವನ ಕಟ್ಕೋಬೋದು. ಎಷ್ಟೋ ಜನ ಬೇರೆ ಊರ ಬಂದು ಜೀವನ ಕಟ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಇದ್ದಾರೆ. ಇದು ಟೋಟಲ್ ಮಷೀನಿಗೆ ಏನಂತಾರಣ್ಣ? ಇದು ಟಿಸ್ಟಿಂಗ್ ಅಂತೀರಿ. ಟಿಸ್ಟಿಂಗ್. ಓಕೆ. ಇದು ಹೈ ಸ್ಪೀಡ್. ಇದು ಹೈ ಸ್ಪೀಡು, ಇದು ಟಿಸ್ಟಿಂಗ್. ಓಕೆ. ಅಣ್ಣ ಇದು ಎಲ್ಲದಕ್ಕೂ ಸ್ಟಾರ್ಟ್ ಮಾಡಿದ್ರೆ 20 ರೂಪಾಯಿ ಅಷ್ಟೇ? ಹಾಂ. ಇದು ಮೇಲ್ಗಡೆ ಚಾಲೂ ಮಾಡ್ತೀವಿ, ಕೆಳಗಡೆನೂ ಚಾಲೂ ಮಾಡ್ತೀವಿ. ಓಕೆ. ಅಂದ್ರೆ 40 ರೂಪಾಯಿ ಕೊಡ್ತಾರೆ. ಇಲ್ಲಿದ್ದ ಅಲ್ಲಿ ಲಾಸ್ಟ್ ಎಂಡ್ವರೆಗೂ ನೀವು ಒಬ್ಬರೇ ನೋಡ್ಕೊಳೋದು? ಈ ಲೈನ್, ಈ ಕಡೆ ಲೈನ್ ನೋಡಿದ್ರೆ ಒಂದು ಮಿಷನ್ 20 ರೂಪಾಯಿ ಒಂದು ಮಷೀನ್. ಈ ಲೈನು ಬಾಜು ಲೈನ್ ನೋಡಪ್ಪ ಅದು 20 ರೂಪಾಯಿ ತಾಸಿಗೆ. ಅಂದ್ರೆ ಮಷೀನ್ ಎಷ್ಟು ಫುಲ್ ಲಾಸ್ಟ್ವರೆಗೂ ನೋಡೋಣ, ನೀವು ಒಬ್ಬರೇ ನೋಡ್ಕೊಳ್ಳೋದು? ನಾವು ನೋಡ್ತೀವಿ. ಈಗ ಬಾಬಿನ್ ಮಾಡಿ ಹಚ್ಬಿಟ್ಟಪ್ಪ ಅಂದ್ರೆ ತಾಸಿಗೆ ಒಂದ್ಸಲ ಒಂದು ಎಳಿ ನೋಡೋದ್ರಿ. ಎಳಿ ಹೋಗ್ಬಾರ್ದು, ಎಳಿ ಪಿಂಜ್ ಆಗಬಾರ್ದು. ಅಂದ್ರೆ ಪಿಂಜ್ ಅಂತ ಬರ್ತಾವ್ರಿ, ಎಳಿ ಪಿಂಜ್ ಅಂತ ಬಂದಪ್ಪ ನೋಡ್ಬೇಕು. ಅವು ನೋಡಿ ಚಲೋ ಮಾಡಿದಪ್ಪ ಅಂದ್ರೆ ಸಾಕು, ನಮ್ಮ ಕೆಲಸ ಸಾಗತ್ತೆ ರೀ. ಬೇಕಾದಂಗೆ ತಾಸಿಗೆ ಒಂದ್ಸಲ ನೋಡ್ತೀವಿ ಅಷ್ಟೇ. ಒಂದು ತಾಸಿಗೆ ಒಂದೇ ಸಾರಿ ನೋಡೋದು. ಎಳಿ ಹೋಗೋದಿಲ್ಲ, ಪಕ್ಕ ಹೋಗೋದಿಲ್ಲ. ನಾವು ಇದನ್ನ ಸರಿಯಾಗಿ ರೀತಿ ಮಾಡಿಬಿಟ್ರೆ ಎಳಿ ಹೋಗೋದಿಲ್ಲ ರೀ. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅಣ್ಣ ಇದು ಪಣಿ ಗಾಯತ್ರಿ ಸೀರೆ ಇದು ಬೌಂಡ್ರಿ ಅಣ್ಣ. ಇದು ನೇಕಾರದ ಒಳಗ ಪಣಿ ಇರ್ತೈತೆ ಅಣ್ಣ. ನಡ ಅನ್ನೋದು ಎದಕ್ಕೂ ಉಪಯೋಗ ಬರಲ್ರಿ. ಎಲ್ಲಾ ತರ ಗಮನ ಇರಬೇಕು. ಅದ್ರ ಲಸಿಂದ ಒಂದು ತುದ್ದು ಅನ್ನ ಉಂತಿರ್ತೀವಿ. ಅಂದ್ರೆ ಸಡನ್ಲಿ ಯಾರೋ ಬಂದ್ರು ಮಾತಾಡ್ಸಿದ್ರು ನಾವು ಅಲ್ಲಿ ಹೋಗಂಗಿಲ್ಲ. ಹಿಂಗ್ ಬಗ್ಗೆ ಬರ್ಬೇಕಣ್ಣ. ಇಲ್ಲಿ ಬೈತಾರಣ್ಣ ಅವರು, ಸೀರೆ ನೆಯ್ಯೋರು ಅವ್ರು. ಯಾಕಂದ್ರೆ ಈ ಕೆಲಸ ಸಿಗಕ ಭಾಳ ಮಂದಿ ಡೌಟ್ ಇದೆ. ವರ್ಕರ್ಸ್ ಕಡಿಮೆ ಆಗ್ಯಾರ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.